திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய், நம சிவாய், நம ಶಿವಾಯ. ಶ್ರೀ ಗುರುಮನೆಯಲ್ಲಿ ಇವತ್ತಿನ ದಿನ ಪುಣ್ಯ ದಿನ, ಶುಭ ದಿನ. ಎಲ್ಲ ದಿನವೂ ಶುಭವೇ, ಆದರೆ ಇವತ್ತಿನ ದಿನ ಶುಭದಲ್ಲಿ ಶುಭ, ಒಳ್ಳೆಯ ದಿನ, ಪುಣ್ಯ ದಿನ. ಕಾರಣ ಏನು ಅಂತೇಳಿದರೆ ದಕ್ಷಿಣಾಯನ ಪ್ರಾರಂಭವಾದ ದಿನ. ದಕ್ಷಿಣಾಯನ ಪುಣ್ಯಕಾಲ. ಕರ್ಕಾಟಕ ಮಾಸ, ಕಟಕ ಮಾಸ ಬಹಳ ಪುಣ್ಯವಾದ ತಿಂಗಳು, ಪವಿತ್ರವಾದ ತಿಂಗಳು. ದಕ್ಷಿಣಾಯನ ಪ್ರಾರಂಭದಿಂದ ಒಂದು ತಿಂಗಳು ಶ್ರೀ ಗುರುಮನೆಯಲ್ಲಿ ಧರ್ಮರಕ್ಷಾ ಯಜ್ಞ. ಎಲ್ಲ ಋಷಿಮುನಿಗಳ, ಎಲ್ಲ ಸಾಧು ಸಂತರ, ಎಲ್ಲ ಗುರುದೇವರ ಉತ್ತರದಂತೆ ಒಂದು ತಿಂಗಳು ಧರ್ಮರಕ್ಷಾ ಯಜ್ಞವನ್ನು ಶ್ರೀ ಗುರುಮನೆಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ, ಈ ಲೋಕದ ಸುಭಿಕ್ಷೆಗೆ ಬೇಕಾಗಿ, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅಂತೇಳಿ ಈ ಧರ್ಮರಕ್ಷಾ ಯಜ್ಞವನ್ನು ಅದೆಷ್ಟೋ ವರ್ಷಗಳಿಂದ ಲೆಕ್ಕ ಮಾಡಲಿಕ್ಕಾಗುವುದಿಲ್ಲ. ಯುಗಗಳಿಂದಲೂ ಈ ಧರ್ಮರಕ್ಷಾ ಯಜ್ಞವನ್ನು ನಮ್ಮ ಋಷಿಮುನಿಗಳು ನೆರವೇರಿಸ್ತಾ ಬಂದಿದ್ದಾರೆ. ಆ ಒಂದು ಸೌಭಾಗ್ಯ ಎಲ್ಲ ಋಷಿಮುನಿಗಳ ವರಪ್ರಸಾದ ಶ್ರೀ ಗುರುಮನೆಯಲ್ಲಿ ಒಂದು ವರದಾನವಾಗಿ ನಡೀತಾ ಉಂಟು. ಲೋಕ ಕಲ್ಯಾಣಕ್ಕಾಗಿ ಋಷಿಮುನಿಗಳ ವರಪ್ರಸಾದ, ಅದು ನಮ್ಮ ಸೌಭಾಗ್ಯ ಅಂತ ಹೇಳೋದು. ಆ ಸೌಭಾಗ್ಯ ಮೈಸೂರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಅದು ಬಹಳ ಮೆಚ್ಚಬೇಕಾದಂಥ ವಿಚಾರ. ಯಾಕೆ ಬೇಕಾಗಿ ಈ ಆಟಿ ತಿಂಗಳನ್ನು ಪವಿತ್ರ ಅಂತೇಳಿ ನಾವು ಪೂಜಿಸ್ತೇವೆ? ಆಷಾಢ ಮಾಸ ಅಂತ, ಸೌರಮಾನ ಚಾಂದ್ರಮಾನ ಅಂತೇಳಿ, ಸೌರಮಾನಕ್ಕೆ ಸಂಬಂಧಪಟ್ಟು ಸ್ವಲ್ಪ ವ್ಯತ್ಯಾಸಗಳಾಗ್ತದೆ ಸೌರಮಾನಕ್ಕೂ ಚಾಂದ್ರಮಾನಕ್ಕೂ. ಹಾಗೆ ಸೌರಮಾನಕ್ಕೆ ಸಂಬಂಧಪಟ್ಟು ಆಟಿ ತಿಂಗಳನ್ನು ಆಚರಿಸುವುದು. ಧರ್ಮರಕ್ಷಾ ಯಜ್ಞ ಯಾಕೆ ಬೇಕಾಗಿ ಮಾಡಬೇಕು? ಇದರಿಂದ ಏನು ಪ್ರಯೋಜನ? ಈ ಧರ್ಮರಕ್ಷಾ ಯಜ್ಞದಲ್ಲಿ ಯಾವ ಜ್ಞಾನ ಬಿಂದುಗಳೆಲ್ಲ ನಮಗೆ ಸಿಗ್ತದೆ? ಇದರಿಂದ ಏನು ಲೋಕಕ್ಕೆ ಒಳಿತು ಮಾಡ್ಬೋದು? ಆ ಯಜ್ಞ ನಮಗೆ ಕೊಡುವ ಜ್ಞಾನ ಬಿಂದು ಏನು? ಇವತ್ತಿನ ಯಜ್ಞದಲ್ಲಿ, ಧರ್ಮರಕ್ಷಾ ಯಜ್ಞದಲ್ಲಿ ಏನು ಸಿಕ್ಕಿತು ಜ್ಞಾನ ಬಿಂದು? ಪ್ರಕೃತಿಯಿಂದ ಏನು ಉತ್ತರ ಸಿಕ್ಕಿತು ಎಂಬ ಸತ್ಯವನ್ನು ತಿಳಿಯುವಾಗ, ಈ ಧರ್ಮರಕ್ಷದ ಮೂಲ ಸ್ಥಿತಿಯನ್ನು ನೋಡುವಾಗ, ಮಣ್ಣಿನ ದೋಷ ಪ್ರಪಂಚದಲ್ಲಿ, ಭಾರತ ದೇಶದಲ್ಲಿ ಅಲ್ಲ, ಪ್ರಪಂಚದಲ್ಲಿ ಒಂದು ಮಣ್ಣಿಗೆ ದೋಷ ಇದೆ. ಎಲ್ಲೆಲ್ಲ ಮಣ್ಣು ಇದೆ, ಎಲ್ಲೆಲ್ಲ ಭೂಮಿ ಇದೆ, ಅದಕ್ಕೊಂದು ದೋಷ ಇದೆ, ಅದಕ್ಕೊಂದು ಶಾಪ ಇದೆ. ಈ ಸತ್ಯವನ್ನು ನಮ್ಮ ಋಷಿಮುನಿಗಳು ಜ್ಞಾನದಲ್ಲಿ ತಿಳಿದುಕೊಂಡು ಈ ಧರ್ಮರಕ್ಷಾ ಯಜ್ಞವನ್ನು ಪ್ರಾರಂಭಿಸಿದರು. ಯಾವಾಗ? ಸಪ್ತ ಋಷಿಗಳೆಲ್ಲ ಒಂದಾಗಿ ಭೂಲೋಕದಲ್ಲಿ ಅನೇಕ ರೀತಿಯ ವಿಚಾರಗಳು ಅಲ್ಲೋಲ ಕಲ್ಲೋಲ ಆಗುವ ಸಮಯದಲ್ಲಿ
ಈ ರಾಕ್ಷಸರು ಮಾಡಿದಂಥ ಪಾಪ ಕೃತ್ಯಗಳು ಈ ಮಣ್ಣಿನಲ್ಲಿ ಬಿದ್ದು ಅನೇಕ ರೀತಿಯ ರಾಕ್ಷಸ ಗುಣವನ್ನು ಬೆಳೆಸ್ತಾ ಉಂಟು. ಅಂಥ ರಾಕ್ಷಸ ಗುಣ ಅಳಿದು ಹೋಗಲಿ, ಎಲ್ಲರೂ ದೇವರಾಗಲಿ, ಎಲ್ಲರೂ ಮನುಷ್ಯರಾಗಲಿ, ಎಲ್ಲರೂ ಒಳ್ಳೆಯವರಾಗಲಿ ಎಂಬ ಉದ್ದೇಶದಿಂದ ಈ ಮಣ್ಣಿನ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಬೇಕಾಗಿ ದಕ್ಷಿಣಾಯನದಲ್ಲಿ ಈ ಆಟಿ ತಿಂಗಳಿನಲ್ಲಿ ಆ ಒಂದು ತಿಂಗಳು ಜೀವಾತ್ಮಕ್ಕೆ ಪರಮಾತ್ಮ ಬಹಳ ಹತ್ತಿರವಾಗಿರ್ತಾನೆ. ಜೀವಾತ್ಮಕ್ಕೆ ಪರಮಾತ್ಮ ಬಹಳ ಹತ್ತಿರವಾಗಿರ್ತಾನೆ. ಆ ಸಮಯದಲ್ಲಿ ನಾವು ಏನೋ ಒಂದು ಪ್ರಾರ್ಥನೆಯನ್ನು ಮಾಡಿದರೆ, ಏನೋ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ, ಪ್ರಕೃತಿ ಜೊತೆ ಒಂದಾಗಲಿಕ್ಕೆ ಪ್ರಯತ್ನ ಪಟ್ಟರೆ ಬೇಗ ನಮಗೆ ಸ್ಪಂದಿಸ್ತದೆ, ಬೇಗ ನಮಗದು ಉತ್ತರವನ್ನು ಕೊಡುತ್ತದೆ. ಕಾರಣ ಏನು ಅಂತೇಳಿದರೆ, ಆತ್ಮಗಳು, ಅನೇಕ ಪವಿತ್ರ ಆತ್ಮಗಳು ತನ್ನ ಮುಂದಿನ ಸ್ಥಿತಿಯನ್ನು ಕಂಡುಕೊಳ್ಳುವ ಸಮಯ. ಅನೇಕ ಪವಿತ್ರ ಆತ್ಮಗಳು, ಅದು ಹೇಗೆ ಹೇಳುವುದು? ಒಂದು ಆತ್ಮ ವೃದ್ಧಿಯಾಗಬೇಕು, ಒಂದು ಆತ್ಮಕ್ಕೆ ಚೈತನ್ಯ ಬರಬೇಕು ಅಂತ ಹೇಳಿದರೆ ಎಲ್ಲವೂ ಬೇಕು, ಪಂಚಭೂತಗಳು ಬೇಕು. ಆಗ ಪಂಚಭೂತದಲ್ಲಿ ವರುಣ, ನೀರು, ಮಳೆ ಮುಖ್ಯವಾಗಿ. ಆ ಮಳೆ ಬರುವ ಸಮಯ ಆಯಾ ವಾತಾವರಣಕ್ಕೆ ತಕ್ಕ ಹಾಗೆ. ದಕ್ಷಿಣ ಭಾರತ, ಉತ್ತರ ಭಾರತ ಅಂತೇಳಿ ಹಿಂಗಾರು ಮಳೆ, ಮುಂಗಾರು ಮಳೆ ಅಂತೆಲ್ಲ ಉಂಟು. ಅದು ನಾವು ಅರ್ಥ ಮಾಡಿಕೊಳ್ಬೇಕು. ಆಯಾ ವಾತಾವರಣಕ್ಕೆ ತಕ್ಕವಾಗಿ ಆ ಮಳೆ ಎಂಬುದು ಚೈತನ್ಯವನ್ನು ಈ ಭೂಲೋಕದಲ್ಲಿ ಸೃಷ್ಟಿ ಮಾಡ್ತದೆ. ಚೈತನ್ಯ ಅಂದರೆ ಆಹಾರ, ಅನೇಕ ರೀತಿಯ ಸಮೃದ್ಧಿಯನ್ನು ಉಂಟು ಮಾಡುತ್ತದೆ. ಒಣಗಿಯೋದೆಲ್ಲ ಚಿಗುರುತ್ತದೆ, ಎಲ್ಲವೂ ಹೊಸತು ಆಗ್ತಾ ಇರ್ತದೆ. ಆಗ ನೀರಿಗಿರುವ ಚೈತನ್ಯ, ಆ ನೀರು ಪರಿವರ್ತನೆಯಾಗಿ ಅದು ಆಹಾರವಾಗಿ ಅದು ನಮ್ಮ ಒಳಗೆ ಹೋಗಿ ಸೇರ್ತದೆ. ಇದು ನಮ್ಮ ಆತ್ಮವನ್ನು ಶುದ್ಧವಾಗಿಟ್ಟುಕೊಳ್ಳಲಿಕ್ಕೆ, ಅನೇಕ ಜ್ಞಾನವನ್ನು ಕಂಡುಕೊಳ್ಳಲಿಕ್ಕೆ, ಅನೇಕ ಪುಣ್ಯದ ಸ್ಥಿತಿಗಳನ್ನು ಕಂಡುಕೊಳ್ಳಲಿಕ್ಕೆ ಈ ಆಹಾರಗಳೆಲ್ಲ ಒಂದು ಆತ್ಮದ ಒಂದು ಅಂಶವಾಗಿ ನಮ್ಮ ಒಳಗೆ ಹೋಗ್ತದೆ. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಎಲ್ಲದರಲ್ಲೂ ಜೀವ ಉಂಟು. ಒಂದು ಜೀವ ನಮ್ಮ ಒಳಗೆ ಹೋಗ್ತದೆ ಅಂತ ಹೇಳಿದರೆ ಅದಕ್ಕೆ ಏನು ಅರ್ಥ ಅಲ್ವಾ? ಒಂದು ಸಸಿಯನ್ನು ಕಟ್ಟು ಮಾಡಿದರೆ ಅದು ಚಿಗುರ್ತದೆ ಅಂತೇಳಿ ಅದಕ್ಕೆ ಜೀವ ಉಂಟು ಅಂತೇಳಿ ಆಯಿತು, ಪವಿತ್ರ. ಆಗ ಪವಿತ್ರವಾದ ಸ್ಥಿತಿ ಭೂಲೋಕದಲ್ಲಿ ಈ ಆಟಿ ತಿಂಗಳು ಅಂತೇಳಿದರೆ, ಈ ಆಟಿ ತಿಂಗಳಿನಲ್ಲಿ ಸರಿಯಾದ ಸ್ಥಿತಿಯಲ್ಲಿ ಧರ್ಮರಸ ಯಜ್ಞದಲ್ಲಿ ಯಾರೊಬ್ಬರು ಭಾಗಿಯಾಗ್ತಾರೋ ಅವರಿಗೆ ಮುಖ್ಯವಾಗಿ ಸಿಗುವ ವಿಚಾರ ಏನು ಅಂತೇಳಿದರೆ, ಮನುಷ್ಯ ಜನ್ಮದಲ್ಲಿ 3 ಋಣವನ್ನು ಹೇಳಿದ್ದಾರೆ. ಪಿತೃಋಣ, ದೇವಋಣ, ಋಷಿ ಋಣ ಅಂತೇಳಿ. ಈ 3 ಋಣವನ್ನು ಕೂಡಿದಷ್ಟು ಮಟ್ಟಿಗೆ ನಮ್ಮ ಅಂತರಾತ್ಮದ ನಂಬಿಕೆಯ ಮೇಲೆ ಆದಷ್ಟು ಬೇಗ ಮುಗಿಸಿಕೊಳ್ಬೋದು. ಈ 3 ಋಣವನ್ನು: ಮಣ್ಣಿನ ದೋಷ, ಕರ್ಮದ ದೋಷ, ಋಣದ ದೋಷ. ಮಣ್ಣಿನ ದೋಷ ಅಂತ ಯಾಕೆ ಹೇಳಿದ್ದು? ಒಂದು ಮಣ್ಣು ಚೆನ್ನಾಗಿರಬೇಕು ಅಂತ ಹೇಳಿದರೆ ಮಣ್ಣಿನ ಮೇಲೆ ಓಡಾಡುವವರು ಭಾಳ ಚೆನ್ನಾಗಿರಬೇಕು, ಆಗ ಮಣ್ಣು ಪವಿತ್ರವಾಗುವುದು. ಈಗ ಮಣ್ಣಿನ ಮೇಲೆ ಎಲ್ಲ ರೀತಿ ಓಡಾಡ್ತಾ ಉಂಟು ಅಲ್ವಾ? ಮಣ್ಣಿನ ಮೇಲೆ ಎಷ್ಟು ಮನುಷ್ಯರ ರಕ್ತ ಬೀಳ್ತಾ ಉಂಟು ಅಂತೇಳಿ ಗೊತ್ತಿಲ್ಲ. ಒಂದು ಕಾಲದಲ್ಲಿ ರಾಜರುಗಳೆಲ್ಲ ಹೋರಾಟ ಮಾಡೋ ಸಮಯದಲ್ಲಿ ಅದೆಷ್ಟು ರಕ್ತ ಈ ಮಣ್ಣು ನೋಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರ ರಕ್ತ ಈ ಮಣ್ಣಿಗೆ ಬಿದ್ದರೆ ಅದು ಎಷ್ಟು ದೊಡ್ಡ ಒಂದು ಸಮಸ್ಯೆಯನ್ನು ತಂದು ಕೊಡ್ತದೆ ಅಂತೇಳಿ ಈ ಮಾನವ ಜನ್ಮಕ್ಕೆ ಅರಿವಾದರೆ ಬಹಳ ಒಳ್ಳೆಯದು.
ಮನುಷ್ಯರ ರಕ್ತ ಯಾವ ರೀತಿ ಬೀಳಬೇಕು ಆ ರೀತಿ ಬಿದ್ದರೆ ಅದು ಮಣ್ಣು ಸ್ವೀಕರಿಸ್ತದೆ. ಏನೋ ಒಂದಾಗಿ ರಕ್ತ ಬೀಳ್ತದೆ, ಅದಕ್ಕೊಂದು ಅರ್ಥ ಉಂಟು, ಪ್ರಕೃತಿ ನಿಯಮ, ಅದು ಸತ್ಯಸ್ಥಿತಿ. ಇವಾಗೆಲ್ಲ ಯಾವ್ಯಾವ ರೀತಿಯೆಲ್ಲ ರಕ್ತ ಬೀಳ್ತದೆ, ಬಲವಂತವಾಗಿ ಯಾವ್ಯಾವ ರೀತಿಯೆಲ್ಲ ಫೈಟಿಂಗ್ ಆಗ್ತದೆ ಈಗಿನ ಕಾಲದಲ್ಲಿ. ಇಂಥ ರಕ್ತ ಒಳ್ಳೆಯದಲ್ಲ ಅಂತ ಹೇಳೋದು, ಇಂಥ ರಕ್ತ ಒಳ್ಳೆಯದಲ್ಲ. ಅದು ಯಾವುದೋ ಒಂದು ರೀತಿಯಲ್ಲಿ ಬೀಳ್ತಾನೆ ಉಂಟು, ಅದು ಶುದ್ಧ ಆಗ್ತಾನೇ ಇರಬೇಕು. ಆಗ ಮಣ್ಣಿನ ಮೇಲೆ ಓಡಾಡುವವರು ಪವಿತ್ರವಾದರೆ ಆ ಮಣ್ಣು ಕೂಡ ಪವಿತ್ರವಾಗ್ತದೆ. ಆ ಮಣ್ಣು ಪವಿತ್ರವಾದ ಕೂಡಲೇ ಆ ಮಣ್ಣಿನಲ್ಲಿರುವ ಎಲ್ಲ ಸ್ಥಿತಿಗಳು ಕೂಡ ಪವಿತ್ರವೇ ಆಗುವುದು. ಒಟ್ಟಿನಲ್ಲಿ ಹೇಳುವುದಾದರೆ ಪ್ರಕೃತಿ, ಭಗವಂತ ಎಲ್ಲ ಫ್ರೆಶ್ ಆಗಿ ಹೇಗೆ ಬೇಕು ಹಾಗೆ ನಮಗೆ ಕರುಣಿಸಿದ್ದಾನೆ. ನಮ್ಮ ಬುದ್ಧಿಯಿಂದ ನಾವು ಅದನ್ನು ಕೆಡಿಸ್ತಾ ಇದ್ದೇವೆ. ಒಂದು ಶುದ್ಧವಾದ ನೀರು ಹರಿದುಕೊಂಡು ಹೋಗ್ತಾ ಉಂಟು, ಆ ನೀರಿಗೆ ಏನೆಲ್ಲ ಹಾಕಿ ಅದನ್ನು ಹಾಳು ಮಾಡೋದು. ಇದ್ದದ್ದು ಬೇಡದ್ದೆಲ್ಲ ಹೋಗಿ ಆ ನೀರಿಗೆ ಹಾಕಿಬಿಡೋದು. ಇನ್ನು ಕಂಪನಿಯಲ್ಲಿ ಆಗೋದು ದೊಡ್ಡ ಎಲ್ಲ ವಿಚಾರಗಳಲ್ಲಿರ್ತದೆ, ಎಲ್ಲ ಹೋಗಿ ಅಲ್ಲಿಗೆ ಬಿಟ್ಟು ಬಿಡೋದು, ಆ ನೀರಿನ ಜೊತೆ ಸೇರಿಸಿ ಬಿಡೋದು. ಯಾರು ಹಾಳು ಮಾಡಿದ್ದು? ಇಂಥ ಗುಣಗಳೆಲ್ಲ ಸ್ವಲ್ಪ ಪರಿವರ್ತನೆ ಆಗಬೇಕು. ಆಗ ಮಣ್ಣನ್ನು ನಾವು ಕೆಡಿಸ್ತಾ ಇದ್ದೇವೆ. ಆ ಮಣ್ಣಿಗೊಂದು ದೋಷ ಬಂತು. ಆ ಮಣ್ಣಿಗೊಂದು ದೋಷ ಬರ್ತದೆ ಅಂದರೆ ಆ ಮಣ್ಣನ್ನು ಸರಿ ಮಾಡಬೇಕಾದ್ರೆ ಮಣ್ಣಿನ ಮೇಲೆ ಓಡಾಡುವವರು ಸ್ವಲ್ಪ ಯೋಚನೆ ಮಾಡಬೇಕು. ಆ ರೀತಿ ಪವಿತ್ರವಾಗಿ ಆ ಮಣ್ಣಿನ ಮೇಲೆ ಓಡಾಡಿದ್ದವರು ಯಾರು ಅಂತೇಳಿ ನಮ್ಮ ಋಷಿ ಮುನಿಗಳು, ಸಾಧು ಸಂತರು, ಯೋಗಿಗಳು, ಮಣ್ಣನ್ನು ಗೌರವಿಸಿದವರು. ಆಗ ಏನು ಮಾಡೋದು? ಆಗ ಮಣ್ಣಿನ ಚೈತನ್ಯ, ಮಣ್ಣು ಕಳೆದು ಹೋಗ್ತಾ ಉಂಟು. ಆ ಮಣ್ಣಿಗೆ ಚೈತನ್ಯ ಇರಬೇಕು. ಈ ರೀತಿ ಆದರೆ ಭೂಮಿಯ ತನವನ್ನೇ ಕಳೆದುಕೊಳ್ತದೆ. ಮಣ್ಣಿನ ಮೇಲೆ ಓಡಾಡುವವರೆಲ್ಲ ಅನೇಕ ರೀತಿಯ ವಿಕೃತ ಮನಸ್ಥಿತಿಯನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಆಗ ಯಾವುದ್ಯಾವುದೆಲ್ಲ ಶುದ್ಧ ಮಾಡಲಿಕ್ಕಿದೆ ಇಲ್ಲಿ. ಆಗ ನಾವು ಮುಖ್ಯವಾಗಿ ತಿಳಿದುಕೊಳ್ಬೇಕಾದ ವಿಚಾರ, ಈ ಧರ್ಮರಕ್ಷಾ ಯಜ್ಞ ಅಂದರೆ ಏನು, ಅದರ ಪವಿತ್ರತೆ ಏನು, ಅದರಲ್ಲಿ ಭಾಗವಹಿಸಿದರೆ ಏನಾಗ್ತದೆ, ನಮ್ಮ ಜನ್ಮದ ಸಂಬಂಧಗಳು ಏನು, ಮನುಷ್ಯ ಜನ್ಮದ ಅರ್ಥ ಏನು, ಯಾವ ಕಾರಣಕ್ಕೆ ಬೇಕಾಗಿ ನಾವು ಮನುಷ್ಯರಾಗಿ ಜನ್ಮವನ್ನು ತಾಳಿದ್ದೇವೆ, ಈ ಸತ್ಯಸ್ಥಿತಿಯನ್ನೆಲ್ಲ ತಿಳಿಯುವುದು ಧರ್ಮರಕ್ಷಾ ಯಜ್ಞದಲ್ಲಿ ಮುಖ್ಯವಾಗಿ. ಈ ಧರ್ಮರಕ್ಷಾ ಯಜ್ಞದಿಂದ ಲೋಕಕ್ಕೆ ಒಳಿತುಂಟಾಗುವುದಂತೂ ಖಂಡಿತ. ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಇನ್ನು ಅನೇಕ ರೀತಿಯಲ್ಲಿ ಹೇಳುವಂಥ ವಿಚಾರ ಅಲ್ಲ. ಸತ್ಯ ಇದ್ದವರು, ಯೋಗ ಇದ್ದವರು, ಪುಣ್ಯ ಇದ್ದವರು ಧರ್ಮರಕ್ಷಾ ಯಜ್ಞಕ್ಕೆ ಬಂದು ತಲುಪ್ತಾರೆ. ಕಣ್ಣಿಗೆ ಕಾಣುವ ಸಂಖ್ಯೆ ಬಹಳಷ್ಟು ಕಡಿಮೆ. ಕಣ್ಣಿಗೆ ಕಾಣಾದ ಸಂಖ್ಯೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಹಾನ್ ಚೈತನ್ಯಗಳು ಇಲ್ಲಿ ಸುತ್ತಮುತ್ತಲೆಲ್ಲ ಸೇರಿಕೊಂಡಿದೆ ಅಂತೇಳೋದು. ಆ ಚೈತನ್ಯದ ಸತ್ಯಸ್ಥಿತಿಯಿಂದಾಗಿ ಬರುವ ಶಬ್ದಗಳು, ಅದು ಏನು ಹೇಳ್ತದೆ ಅದನ್ನೇ ಇಲ್ಲಿ ಹೇಳಲಿಕ್ಕಾಗ್ತದೆ. ಇದು ಏನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಏನು ಹೇಳ್ತದೆ ಅದನ್ನು ಇದು ಹೇಳಲಿಕ್ಕೆ ಸಾಧ್ಯ. ಈ ಸತ್ಯಸ್ಥಿತಿ. ಆದ ಕಾರಣ ಹೇಳೋದು ಎಲ್ಲ ಗುರುಮನೆಯ ಭಕ್ತರುಗಳಿಗೆ ಧರ್ಮರಕ್ಷಾ ಯಜ್ಞದ ಮೊದಲನೇ ದಿನದ ಜ್ಞಾನ ಬಿಂದು, ಯಜ್ಞದಿಂದ ಸಿಕ್ಕಿದ ಒಂದು ಜ್ಞಾನ ಬಿಂದು ಏನು ಅಂದರೆ, ಈ ಯಜ್ಞದ ಪೂರ್ಣ ಸ್ಥಿತಿ ಎಲ್ಲಿಗೆ ಹೋಗಿ ತಲುಪ್ತದೆ ಅಂತೇಳಿದರೆ ಪ್ರಪಂಚದ ಮಣ್ಣಿಗೆ ಹೋಗಿ ತಲುಪ್ತದೆ. ಅದು ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂಥ ವಿಶೇಷವಾದ ಸತ್ಯವಾದ ಜ್ಞಾನ ಸ್ಥಿತಿಯ ಧರ್ಮರಕ್ಷಾ ಯಜ್ಞ. ಋಷಿಮುನಿಗಳ ವರಪ್ರಸಾದ. ಎಲ್ಲರಿಗೂ ಒಳ್ಳೆಯದಾಗಲಿ, ಗುರುಮನೆಯ ಮಕ್ಕಳಿಗೆ ಒಳ್ಳೆಯದಾಗಲಿ.
ಗುರುಮನೆಗೆ ಬರುವ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ, ಎಲ್ಲರ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರ ಮನಸ್ಸು ಪವಿತ್ರ ಸ್ಥಿತಿಯನ್ನು ಕಂಡುಕೊಳ್ಳಿ, ಎಲ್ಲರೊಳಗೂ ಸದ್ಗುಣಗಳು ತುಂಬಲಿ ಅಂತೇಳಿ ಇವತ್ತಿನ ಈ ಜ್ಞಾನಬಿಂದುವನ್ನು ಈ ಪ್ರಪಂಚದಲ್ಲಿ ಬಂದು ಹೋದ ಎಲ್ಲ ಋಷಿಮುನಿಗಳ, ಗುರುಗಳ, ಸಾಧು ಸಂತರ ಪಾದಕ್ಕೆ ಸಮರ್ಪಿಸುವ. ಎಲ್ಲರಿಗೂ ಒಳಿತಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.